ನಾನು ಭಕ್ತಿ ಜ್ಞಾನ ಯಜ್ಞ ಕ್ಲಾಸ್ಗೆ ಹೋಗಿದ್ದೆ ದಾಸಾಜಿ ಸೆಂಟಾಗಿ ಅದ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕು ಅಂತ. ಇಲ್ಲಿ ನನ್ಗೆ ಏನು ಇಂಟೆನ್ಷನ್ ಇರ್ಲಿಲ್ಲ, ಏನು ಪ್ರೇಯರ್ಸ್ ಇರ್ಲಿಲ್ಲ ಮಾಡೋದಕ್ಕೆ. ನನ್ಗೆ ಹೋಗೋ ಇಂಟೆನ್ಷನ್ ಇರ್ಲಿಲ್ಲ. ಇಂದ್ರಾಜಿ ಫೋರ್ಸ್ ಮಾಡಿದ್ದಕ್ಕೆ ನಾನ್ ಹೋಗಿದ್ದು. ಒಂದೇ ನನ್ಗೆ ಬಂದಿದ್ದು ಮೈಂಡ್ ಅಲ್ಲಿ, ಭಗವಾನು ಏನೋ ಸಂಕಲ್ಪದಿಂದ ಕರೀತಾ ಇದ್ದಾರೆ ನನ್ನನ್ನ. ಯಾಕಂದ್ರೆ ಇಲ್ಲ ಅಂದ್ರೂ ನಾನು ರೆಡಿ ಆಗಿ ಹೋದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ಗೆ ಬಸ್ಸಲ್ಲಿ ಸೀಟ್ ಸಿಕ್ತು, ಎಲ್ಲ ಅನುಕೂಲ ಆಯ್ತು. ಐ ವೆಂಟ್ ಅಂಡ್ ಕೇಳಿದ್ ಒಂದೇ, ಭಗವಾನ್ ಏನೋ ಸಂಕಲ್ಪದಲ್ಲಿ ನೀವು ಕರ್ಸ್ಕೊಂಡಿದೀರಾ, ಆ ಸಂಕಲ್ಪ ದಯವಿಟ್ಟು ನನ್ಗೆ ಅನುಗ್ರಹಿಸಿ ಕಳ್ಸಿ ಅಂತ ನಾನು ಪ್ರೇಯರ್ ಮಾಡ್ತಾ ಇದ್ದೆ. ಆ 3 days ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಕ್ಲಾಸಸ್ ಎಲ್ಲ ಕೇಳ್ದೆ. ಬಟ್ ಬಂದ್ಮೇಲೆ ನನ್ಗೆಲ್ಲ ಕನ್ಫ್ಯೂಷನ್ ಆಗ್ತಾ ಇತ್ತು, ಕೋಶ ಅದ್ರ ಡೀಟೇಲ್ಸ್ ಎಲ್ಲ. ಆಫ್ಟರ್ 3 days ನಾನು ಮೆಡಿಟೇಷನ್ ಕೂತ್ಕೊಂಡಿದ್ದೆ. ಒಂದ್ ಆಶ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಐ ವಾಸ್ ಮೆಡಿಟೇಟ್ ಮಾಡಿ ಒಂದ್ 2-3 ನಿಮಿಷಕ್ಕೆ ಕಂಪ್ಲೀಟ್ ಆಗಿ ಭಗವಾನ್ ಟೇಕ್ ಓವರ್ ಮಾಡ್ಬಿಟ್ರು ದಾಸಾಜಿ. ಕಂಪ್ಲೀಟ್ ಆಗಿ ಇನ್ 2-3 minutes ಐ ವಾಸ್ ಟೋಟಲಿ ಇನ್ ಎ ಸೈಲೆನ್ಸ್. ಫುಲ್ ಬ್ಲಾಕ್ ಕಲರ್ ಆಗ್ಬಿಟ್ಟಿತ್ತು ಮೈಂಡ್ ಎಲ್ಲ. ಥಾಟ್ಸ್ ಇರ್ಲಿಲ್ಲ, ಫುಲ್ ಬ್ಲಾಕ್ ಇತ್ತು ಕಣ್ಮುಂದೆ. ಸಡನ್ ಐ ವಾಸ್ ಇನ್ಸೈಡ್ ದ ಬಾಡಿ. ನನ್ ಬಾಡಿಯಲ್ಲಿ ನಾನು ಒಳಗಿದ್ದೀನಿ. ಐ ವಾಸ್, ನನ್ ಹಾರ್ಟ್ ಅದ್ರ ಪಾಟ್ಗೆ ಅದು ಬೀಟ್ ಆಗ್ತಾ ಇದೆ, ಉಸಿರು ಅದ್ರ ಪಾಟ್ಗೆ ಅದು ಹೋಗ್ತಾ ಇದೆ. ಪ್ರತಿಯೊಂದು ಆರ್ಗನ್ ಬಾಡಿಯಲ್ಲಿ ನನ್ನ ಎಫರ್ಟ್ ಇಲ್ಲ ಅಂದ್ರೇನು ಪ್ರತಿಯೊಂದು ಆರ್ಗನ್ ಅದ್ರ ಪಾಟ್ಗೆ ಅದು ಕೆಲಸ ಮಾಡ್ತಾ ಇದೆ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಟು ಸಿ. ಐ ಸ್ಟಾರ್ಟೆಡ್ ಥ್ಯಾಂಕಿಂಗ್ ಈಚ್ ಅಂಡ್ ಎವ್ರಿ ಪಾರ್ಟ್ಸ್ ಆಫ್ ದಿ ಬಾಡಿ. ಅಲ್ಲಿ ಭಗವಾನ್ ವಾಯ್ಸ್ ಬಂತು, ದಿಸ್ ಈಸ್ ಅನ್ನಮಯ ಕೋಶ ಅಂತ ಹೇಳಿದ್ರು. ಐ ಸೋ ವೆರಿ ಮಚ್ ವಂಡರ್ಡ್. ತುಂಬಾ ಎಲ್ಲದಕ್ಕೂ ಥ್ಯಾಂಕ್ಸ್ ಮಾಡಿ ಅಲ್ಲೇ ಇದ್ದೆ. ಇಮಿಡಿಯೇಟ್ ಆಗಿ ಅಗೇನ್ ಐ ಸಾ ಆಲ್ ದ ಚಕ್ರಾಸ್ ರೊಟೇಟಿಂಗ್ ಬ್ಯೂಟಿಫುಲಿ. ಗೋಲ್ಡನ್ ಚಕ್ರ ಎಲ್ಲ ರೊಟೇಟ್ ಆಗ್ತಾ ಇತ್ತು. ಎಲ್ಲ ಮೈ ಬಾಡಿ ಬ್ಲಾಕ್ ಕಲರ್ ಇಂದ ಐ ಬಿಕೇಮ್ ದ ಟ್ರಾನ್ಸ್ಪರೆಂಟ್ ಬಾಡಿ. ಓನ್ಲಿ ಚಕ್ರಾಸ್ ವಾಸ್ ಸೀನ್ ಇನ್ ಫ್ರಂಟ್ ಆಫ್ ಮೈ ಬಾಡಿ. ಸಡನ್ ಆಗಿ ಐ ಪ್ರೇಡ್ ಟು ಭಗವಾನ್, ಅಮ್ಮ ಭಗವಾನ್ ನೀವಿಲ್ಲ ಅಂದ್ರೆ ನನ್ನ ಬಾಡಿ, ಐ ಡಿಂಟ್ ಸಿ ಅಮ್ಮ ಭಗವಾನ್ ಇನ್ಸೈಡ್, ಐ ಸಾ ಓನ್ಲಿ ಚಕ್ರಾಸ್. ಸೊ ಐ ಪ್ರೇಡ್ ಅಮ್ಮ ಭಗವಾನ್ ಟು ಎಂಟರ್ ಇನ್ ಟು ಮೈ ಬಾಡಿ. ಆವಾಗ ಅಮ್ಮ ಭಗವಾನ್ ಇಬ್ರು ಎರಡು ಜ್ಯೋತಿ ಒಂದಾಗ್ಬಿಟ್ಟು one beautiful drop of white light entered into the ಬ್ರಹ್ಮ ಮೇಲ್ಗಡೆ ತಲೆ ಮೇಲಿಂದ ಎಂಟರ್ ಆದ್ರು. ಎಂಟರ್ ಆಗಿದ ತಕ್ಷಣ ಈಚ್ ಅಂಡ್ ಎವ್ರಿ ಚಕ್ರ ಗಾಟ್ ಲಿಟ್ ಅಪ್. ಪ್ರತಿಯೊಂದು ಚಕ್ರ ಸೆಂಟ್ರಲ್ಲಿ ಒಂದು ವೈಟ್ ಲೈಟ್ ಅಂಡ್ ಗೋಲ್ಡ್ ಕಲರ್ ಚಕ್ರಾಸ್ ವೇರ್ ರೊಟೇಟಿಂಗ್ ಬ್ಯೂಟಿಫುಲಿ. ಈಚ್ ಅಂಡ್ ಎವ್ರಿ ಚಕ್ರ ಹತ್ರಕ್ ಹೋದೆ. ಐ ವೆಂಟ್ ಆನ್ ಸೀಯಿಂಗ್ ದ ಬ್ಯೂಟಿಫುಲ್ ಚಕ್ರಾಸ್ ರೊಟೇಟಿಂಗ್ ಆಮೇಲೆ ಕುಂಡಲಿನಿ ರೈಸ್ ಆಗ್ತಾ ಇತ್ತು. ನಾಡಿಗಳು ನೋಡ್ತಾ ಇದ್ದೆ. ಪ್ರತಿಯೊಂದು ಆರ್ಗನ್ ಅಲ್ಲಿ ಒಂದೊಂದು ಚಕ್ರ ಆಕ್ಟಿವೇಟ್ ಆಗ್ತಿರೋದು ಒಂದೊಂದು ಸ್ಟೇಜ್ ಅಲ್ಲಿ ನೋಡ್ತಾ ಇದ್ದೆ. ಅಲ್ಲಿಂದ ಕಂಪ್ಲೀಟ್ ಆಗಿ ಲಿಟಪ್ ಆಗ್ಬಿಟ್ಟೆ. ಮೈ ಬಾಡಿ ವಾಸ್ ಟೋಟಲಿ ಲಿಟಪ್. ದೆನ್ ಐ ಸಾ ಸಹಸ್ರಾರ ಚಕ್ರ ಸೋ ಬ್ಯೂಟಿಫುಲಿ ಲೈಕ್ ಎ ಲೋಟಸ್, ಗೋಲ್ಡನ್ ಲೋಟಸ್. ಇಟ್ ವಾಸ್ ರೊಟೇಟಿಂಗ್ ಅಂಡ್ ಸೆಂಟ್ರಲಿ ವೈಟ್ ಲೈಟ್. ಇಟ್ ವಾಸ್ ಸೋ ಬ್ಯೂಟಿಫುಲ್ ದಾಸಾಜಿ, ಸೋ ಬ್ಯೂಟಿಫುಲ್. ಸಡನ್ ಆಗಿ ಐ ಸಾ ಎ ವೆರಿ ಬಿಗ್ ವೈಟ್ ಲೈಟ್ ಇನ್ ಫ್ರಂಟ್ ಆಫ್ ಮೀ. I came to know that is Bhagavan, the Paranjyoti Rupa. Again there ನನಗೆ ಭಗವಾನ್ ರಿಯಲೈಸೇಷನ್ ಕೊಟ್ರು, ದಿಸ್ ಈಸ್ ಮನೋಮಯ ಕೋಶ, ಸಾರಿ ಪ್ರಾಣಮಯ ಕೋಶ ಅಂತ ಕೊಟ್ರು. ದೇರ್ ಅಗೇನ್ ನನಗೆ ಕೇಳ್ದೆ, ಭಗವಾನ್ ಇದಕ್ಕಿಂತ ನನ್ಗೆ ಇನ್ನೇನ್ ಬೇಡ ಲೈಫಲ್ಲಿ, ನನ್ನನ್ನ ಕರ್ಕೊಂಡ್ಬಿಡು ಭಗವಾನ್. ಐ ಶುಡ್ ಬಿಕಮ್ ಒನ್ ವಿತ್ ದ ಲೈಟ್ ವಿತ್ ಯು. ಐ ಪ್ರೇಡ್ ಸಿನ್ಸಿಯರ್ಲಿ. ಸಡನ್ ಆಗಿ ಒಂದ್ ಫ್ಯೂಮ್ ತರ ಸ್ಟಾರ್ಟ್ ಆಯ್ತು ನನ್ನ ತಲೆಯಿಂದ. ಇಟ್ ವೆಂಟ್ ನಿಧಾನಕ್ಕೆ ಒಂದ್ ಫ್ಯೂಮ್ ತರ ವೈಟ್ ಲೈಟ್ ಆಗ್ಬಿಟ್ಟು ಐ ವಾಸ್ ಕಂಪ್ಲೀಟ್ಲಿ ಜಾಯಿನಿಂಗ್ ಟು ದ ಪರಂಜ್ಯೋತಿ. ಸಡನ್ ಆಗಿ ಒಂದ್ ಹುಕ್ಸ್ ತರ ನನ್ ಕಾಲಿಂದ ಎಳಿತಾ ಇತ್ತು ಕೆಳಗಡೆಗೆ. ಆ ಲೈಟ್ ನ, ಆ ಫ್ಯೂಮ್ ನ ಹಿಂದ್ಗಡೆ ಎಳಿತಾ ಇದೆ. ಅಲ್ಲಿ ನೋಡ್ತಾ ಇದ್ದೀನಿ, ಸಮ್ ಬಾಂಡ್ಸ್ ಆರ್ ಪುಲ್ಲಿಂಗ್ ಮೀ ಇನ್ಸೈಡ್. ದೇರ್ ಭಗವಾನ್ ಸೈಡ್, ದಿಸ್ ಇಸ್ ಕರ್ಮಮಯ ಕೋಶ. ಯು ಆರ್ ಬೈಂಡೆಡ್ ವಿತ್ ಯುವರ್ ಹಸ್ಬೆಂಡ್, ಡಾಟರ್, ಯುವರ್ ಪೇರೆಂಟ್ಸ್ ಅಂಡ್ ಯುವರ್ ರಿಲೇಟಿವ್ಸ್. ಎವ್ರಿಬಡಿ ಯು ಆರ್ ಬೈಂಡೆಡ್. ಈ ಜನ್ಮದಲ್ಲಿ ನೀನು ಏನು ತಗೊಂಡ್ ಬಂದಿದ್ಯೋ ಆ ಡ್ಯೂಟೀಸ್, ಅಂಟಿಲ್ ಅನ್ಲೆಸ್ ಯು ಫುಲ್ಫಿಲ್ ದ ಡ್ಯೂಟೀಸ್ ಯು ಕಾಂಟ್ ಕಮ್ ಅಂಡ್ ಜಾಯಿನ್ ಮೀ. ದಟ್ ಈಸ್ ನಥಿಂಗ್ ಬಟ್ ದ ಕರ್ಮಮಯ ಕೋಶ. ದಿಸ್ ಈಸ್ ದ ಕರ್ಮಮಯ ಕೋಶ. ಯು ಹ್ಯಾವ್ ಟು ಕಂಪ್ಲೀಟ್ ಯುವರ್ ಡ್ಯೂಟೀಸ್, ದೆನ್ ಓನ್ಲಿ ಯು ಕ್ಯಾನ್ ಜಾಯಿನ್ ಮೀ ಅಂತ ಹೇಳಿದ್ರು. ಅಗೇನ್ ಐ ಅಕ್ಸೆಪ್ಟೆಡ್. ಅಗೇನ್ ಐ ವಾಸ್ ಜಸ್ಟ್ ಸೀಯಿಂಗ್ ದಟ್ ವೈಟ್ ಲೈಟ್. ಟಿಲ್ ದಟ್ ಟೈಮ್ ನನ್ಗೆ ಏನ್ ಥಾಟ್ಸು ಬರ್ತಾ ಇರ್ಲಿಲ್ಲ ತಲೆಯಲ್ಲಿ. ಸಡನ್ ಆಗಿ ಎಲ್ಲಾ ಥಾಟ್ಸ್ ಸ್ಟಾರ್ಟ್ ಆಯ್ತು. ಇಲ್ಲ, ಇದೆಲ್ಲ ನೀನ್ ಇಮ್ಯಾಜಿನ್ ಮಾಡ್ಕೊಂತಾ ಇದ್ಯಾ, ಅಲ್ಲೇನೂ ಇಲ್ಲ, ನೀನೇ ಕಲ್ಪಿಸ್ಕೊಂತಾ ಇದ್ಯಾ, ನೀನ್ ಎಲ್ಲ ಸುಳ್ಳು ಹೇಳ್ತಾ ಇದ್ಯಾ, ಅದು ಇದು ಮೈಂಡ್ ಎಲ್ಲ ಗೇಮ್ ಆಡ್ತಾ ಇದೆ. ಎಷ್ಟೊಂದು ಥಾಟ್ ಸಡನ್ ಆಗಿ ರಶ್ ಆಯ್ತು. ಅಗೇನ್ ಸಡನ್ ಆಗಿ ನಾನ್ ಕೇಳ್ದೆ, ಏನ್ ಭಗವಾನ್, ನಾನ್ ನಿಜ ನಾನ್ ಇಮ್ಯಾಜಿನ್ ಮಾಡ್ಕೊಂತಾ ಇದೀನ, ಇದೇನು ಕಾಣ್ತಾ ಇಲ್ವಾ ನನ್ಗೆ ಅಂತ ಹೇಳ್ದೆ.
ಆವಾಗ ಸಡನ್ ಆಗಿ ಭಗವಾನ್ ಹೇಳಿದ್ರು, ದಿಸ್ ಈಸ್ ಮನೋಮಯ ಕೋಶ, ದ ಮೈಂಡ್ ವಿಚ್ ಇಸ್ ಆಕ್ಟಿಂಗ್, ಇಟ್ ಈಸ್ ಟೆಲಿಂಗ್ ಎಲ್ಲಾ ಸುಳ್ಳು ಸುಳ್ಳು ಅಂತ ಇದೆ, ವಿಚ್ ಈಸ್ ನಾಟ್ ಅಟ್ ಆಲ್ ಟ್ರೂತ್. ರಿಯಲ್ ಆಗಿ ನಿನ್ಗೆ ಆಗ್ತಾ ಇದೆ, ನೀನೇ ನೋಡು. ಇಲ್ಲ ಅಂದ್ರೆ ಪ್ರತಿಯೊಂದು ಈಗ ಸೀರಿಯಸ್ ಆಗಿ ಹೆಂಗ್ ಕಾಣುತ್ತೆ. ಅಂಡ್ ಯು ಶುಡ್ ಸಿ ದಟ್ ನೀನ್ 1 ಇಂಚು ನಿನ್ ಬಾಡಿ ನೀನ್ ಅಲ್ಲಾಡ್ತಾ ಇಲ್ಲ, ಕೂತಿರೋ ಕಡೆ ಕೂತಿದೀಯಾ, ಇಷ್ಟುವರೆಗೂ ಥಾಟ್ಸ್ ಇರ್ಲಿಲ್ಲ, ಅದೇ ಮೈಂಡ್. ಇಲ್ಲಿ ನೀನು ಕಲಿಬೇಕೇನು ಅಂದ್ರೆ, ದಿಸ್ ಮೈಂಡ್ ಈಸ್ ನಾಟ್ ಯುವರ್ ಮೈಂಡ್, ದಿಸ್ ಥಾಟ್ಸ್ ಆರ್ ನಾಟ್ ಯುವರ್ ಥಾಟ್ಸ್, ಯುವರ್ ಬಾಡಿ ಈಸ್ ನಾಟ್ ಯುವರ್ ಬಾಡಿ ಅಂತ ಹೇಳಿದ್ರು. ಅದು ಹೇಳಿ ನಾನು ರಿಯಲೈಸೇಷನ್ ಆಗೋ ಅಷ್ಟರಲ್ಲಿ ಕಂಪ್ಲೀಟ್ ಆಗಿ ಮೈಂಡ್ ಮತ್ತೆ ಸೈಲೆಂಟ್ ಆಗೋಯ್ತು. ಅಲ್ಲಿ ಭಗವಾನ್ ಈಗ ಜ್ಞಾನ ಕೊಟ್ರು. ಅಂಡ್ ಅಗೇನ್ ಐ ಸಾ ಆಲ್ ದ ಕೋಶಸ್ ಆರ್ ಸೆಪರೇಟ್. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಕರ್ಮಮಯ ಕೋಶ ಎಲ್ಲ ಡಿಫ್ರೆಂಟ್ ಆಗಿದೆ. ಬಟ್ ಸ್ಟಿಲ್ ದೇ ಆರ್ ಇಂಟರ್ ಕನೆಕ್ಟೆಡ್. ಒಂದಕ್ಕೆ ಎಫೆಕ್ಟ್ ಆದ್ರೆ ಇನ್ನೊಂದಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದು ಭಗವಾನ್ ತೋರಿಸ್ಕೊಟ್ರು. ಅಲ್ಲಿ ವಿಜ್ಞಾನಮಯ ಕೋಶ ಇದು ಅಂತ ಭಗವಾನ್ ನನ್ಗೆ ರಿಯಲೈಸೇಷನ್ ಕೊಟ್ರು. ಅದಾದ್ಮೇಲೆ ಕಂಪ್ಲೀಟ್ ಆಗಿ ಕಣ್ಣು ಮುಚ್ಕೊಂಡೆ ದಾಸಾಜಿ. ಟೋಟಲಿ ಐ ವಾಸ್ ಇನ್ ಎ ಬ್ಲಿಸ್. ಕಂಪ್ಲೀಟ್ ಆಗಿ ಲೈಟ್ ಇತ್ತು. ಅಗೇನ್ ಐ ಸಾ ಭಗವಾನ್ ಪರಂಜ್ಯೋತಿ, ವೆರಿ ಬಿಗ್ ಲೈಟ್ ಇನ್ ಫ್ರಂಟ್ ಆಫ್ ಮೀ ಅಂಡ್ ಸೋ ಮೆನಿ ಬ್ಯೂಟಿಫುಲ್ ಡಾಟ್ಸ್ inside it, rotating inside. Again I told, again Bhagwan gave a complete bliss. He told, this is the Anandamaya Kosha, where you have to attain your life completely and permanently. And with this experience, ನನಗೆ ಅಸಲ್ ನಾನು 3/4 ಗಂಟೆ ನಾನು ನಿಟ್ಟಿಲ್ದೆ ಕೂತಿದ್ದೀನಿ ದಾಸಾಜಿ. ಕಂಪ್ಲೀಟ್ಲಿ ಐ ವಾಸ್ ಇನ್, ಐ ಡೋಂಟ್ ನೋ ವೇರ್ ಐ ವಾಸ್ ಲಾಸ್ಟ್. ಅಗೇನ್ ಮೈ ಹಸ್ಬೆಂಡ್ ಕೇಮ್ ಅಂಡ್ ಹಿ ಜಸ್ಟ್ ಶುಕ್ ಮೀ. ಆವಾಗ ನನ್ಗೆ ಗೊತ್ತಾಯ್ತು ನಾನು ಇದ್ರಲ್ಲಿ ಇದ್ಬಿಟ್ಟಿದ್ದೀನಿ ಅಂತ. ವಿತ್ ದಟ್ ಐ ವಾಸ್ ಕಂಪ್ಲೀಟ್ಲಿ ಇನ್ ಸೈಲೆಂಟ್ ಫಾರ್ 3 days ಕಂಟಿನ್ಯೂಸ್ಲಿ. ಕಣ್ ಮುಚ್ಕೊಂಡಾಗೆಲ್ಲ ಪರಂಜ್ಯೋತಿ ಕಾಣಿಸ್ತಾ ಇತ್ತು. ಏನು ಥಾಟ್ಸ್ ಇಲ್ಲ, ಏನು ಹರ್ಟ್ ಇಲ್ಲ. ಐ ವಾಸ್ ನಾಟ್ ಅಟ್ ಆಲ್ ಸ್ಪೀಕಿಂಗ್ ಟು ಎನಿ ಒನ್ ದಾಸಾಜಿ. ಕಂಪ್ಲೀಟ್ಲಿ ಸೈಲೆನ್ಸ್. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅವತ್ತು ಭಗವಾನ್ ಕ್ಲಾಸ್ ಅಲ್ಲಿ ಹೇಳಿದ್ದು, ವೆನ್ ಸೀಯಿಂಗ್ ಈಸ್ ಓನ್ಲಿ ಸೀಯಿಂಗ್ ಅಂತ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೆ. ನಾನು ಸುಮ್ನೆ ಕೂತು ಅಲ್ಲಿ ಮರ ನೋಡ್ತಾ ಇದ್ದೀನಿ. ಐ ಆಮ್ ನಾಟ್ ಸುಮ್ನೆ ಹೇಳ್ತಾ ಇಲ್ಲ, ಇಟ್ ಈಸ್ ರಿಯಲ್. ಸುಮ್ನೆ ಮರ ನೋಡ್ತಾ ಇದ್ದೀನಿ. ಮಿನಿಮಮ್ ಐ ವಾಸ್ ವಾಚಿಂಗ್ ದ ಟ್ರೀ ಫಾರ್ 15 minutes, 15 to 20 minutes. ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮರ. ಸ್ಟಿಲ್ ನೌ ಐ ಡೋಂಟ್ ನೋ ವಿಚ್ ಟ್ರೀ ವಾಸ್ ದಟ್. ಒಂದ್ ಕಲ್ಲು ನೋಡ್ತಾ ಇದ್ದೀನಿ, ಕಲ್ಲು ನೋಡ್ತಾನೆ ಇದ್ದೀನಿ. ಐ ಡೋಂಟ್ ನೋ ವಾಟ್ ವಾಸ್ ಇಟ್, ಬಟ್ ಇಟ್ ವಾಸ್ ಬ್ಯೂಟಿಫುಲ್. ಐ ವಾಸ್ ಈಟಿಂಗ್, ಐ ಯೂಸ್ ಟು, ನನಗೆ ಬಾಯಲ್ಲಿ ಇಟ್ಕೊಂಡ್ರೆ ಅನ್ನ ಎಷ್ಟು ಕಾಳಿದೆ ಅಂತ ಗೊತ್ತಾಗ್ತಾ ಇತ್ತು. ಅದು ಬಿಟ್ರೆ ನನ್ಗೆ ಏನೂ ಥಾಟ್ ಬರ್ತಾ ಇರ್ಲಿಲ್ಲ. ಐ ಥ್ಯಾಂಕ್ ಅಮ್ಮ ಭಗವಾನ್ ಟು ಗಿವಿಂಗ್ ಮಿ ಸಚ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ದಾಸಾಜಿ. ಥ್ಯಾಂಕ್ ಯು ಭಗವಾನ್, ಥ್ಯಾಂಕ್ ಯು. ಆವತ್ತು ಕೆಮ್ಮಿತ್ತು ದಾಸಾಜಿ, ಸಿವಿಯರ್ ಕಾಫ್. ಮೈ ಹಸ್ಬೆಂಡ್ ಟೋಲ್ಡ್, ಆ 45 minutes ನನ್ ಕೆಮ್ಮೆ ಇಲ್ವಂತೆ. ಅಂಡ್ ಅಗೇನ್ ವೆನ್ ಅನ್ನಮಯ ಕೋಶ ಹೋಗುವಾಗ ಐ ವೆಂಟ್ ಟು ದ ಟ್ರೂತ್. ಐ ಟೋಲ್ಡ್ ಸಾರಿ, ನೀನ್ ನಿಜ ನಾನು ತೊಂದರೆ ಮಾಡಿದೀನಿ, ಏನಂದ್ರೆ ತಿಂದಿದ್ದೀನಿ. ಐ ಸ್ಟಾರ್ಟೆಡ್ ಆಸ್ಕಿಂಗ್ ಸಾರಿ ಇನ್ಸ್ಟೆಂಟ್ಲಿ ದಾಸಾಜಿ. ಫ್ರಮ್ ದಟ್ ಡೇ ಇಟ್ಸ್ ನಿಧಾನ ಕಡಿಮೆ ಆಯ್ತು. ಮೈ ಕಾಫ್ ಇಸ್ ಟೋಟಲಿ ವೆಂಟ್ ಆಫ್ ದಾಸಾಜಿ. ಸೀರಿಯಸ್ಲಿ, everything what Bhagwan is telling in the speeches is 100% truth in my case. ಕಾಲ್ ನೋವಿತ್ತು, ಅಲ್ಲೋಗಿ ನೋಡ್ತಾ ಇದೀನಿ, ಕಾಲು ಒಳಗಡೆ ಕೆಂಪಗಾಗಿದೆ. ಲಿಟ್ರಲ್ ಐ ಯೂಸ್ ಟು ಸೀ ಇನ್ ಫ್ರಂಟ್ ಆಫ್ ಮೈ ಐಸ್. ಎಲ್ಲ ಹೋಗ್ಬಿಟ್ಟು ಐ ಆಸ್ ಸಾರಿ. ನಾನು ಕುತ್ಕೊಂಡಾಗ ಕೂಡ ದಿನ ನನ್ನ ಕಾಲ್ ನಾನು ನಮಸ್ಕಾರ ಮಾಡ್ಕೊಂತೀನಿ, ನನ್ ಭಾರ ಎಲ್ಲ ಎತ್ತಾ ಇದೀಯಾ ಅಂತ. ಕಾಲ್ ನೋಡ ನಿಧಾನ ಕಡಿಮೆ ಆಗಿದೆ ದಾಸಾಜಿ. ಲಿಟ್ರಲಿ ಭಗವಾನ್ ಹ್ಯಾಸ್ ಗಿವನ್ ಸಚ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಭಗವಾನ್, ಥ್ಯಾಂಕ್ ಯು ಅಮ್ಮ. ಎಷ್ಟು ಗ್ರಾಟ್ಯೂಡ್ ಬರ್ತಾ ಇದೆಯಾ ಅಂದ್ರೆ, ನಾನು ಏನ್ ಮಾಡಿದೀನಿ ಅಂತ ನನ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆಯಾ ಭಗವಾನ್ ಅಂತ. ಅಂಡ್ ಹಿ ಇಸ್ ಬ್ಲೆಸ್ಸಿಂಗ್ ಈಚ್ ಅಂಡ್ ಎವ್ರಿಬಡಿ ಇನ್ ಸೋ ಬ್ಯೂಟಿಫುಲ್ ವೇ ವಿತ್ ಹಿಸ್ ಟೀಚಿಂಗ್ಸ್ ಅಂಡ್ with his blessings and all. Thank you Bhagavan, thank you Amma.